ಆದರೆ ಇವತ್ತು ಏಕಾಏಕಿ ಕೆಲವರಿಗೆ ಕೆಂಪೇಗೌಡರ ಮೇಲೆ ಭಾಳ ಪ್ರೀತಿ ಎಲ್ಲ ಉಕ್ಕಿಬಿಟ್ಟೈತೆ. ಮತ್ತು ಬೇರೆ ಇನ್ಯಾವುದೇ ಒಂದು ಜನಾಂಗದ ಮಹಾಪುರುಷರ ಕಾರ್ಯಕ್ರಮಗಳ ಬಗ್ಗೆನೂ ಅವ್ರೇನು ತಲೆ ಕೆಡಿಸ್ಕೊತಾ ಇಲ್ಲ, ಮಾಡಲೂ ಇಲ್ಲ. ಜನಪ್ರತಿನಿಧಿಗಳಿಗೆ ನಮ್ಮ ಜಾತಿ ಅಂತಲ್ಲ, ಎಲ್ಲರೂ ನಮ್ಮ ಜಾತಿಯ ಜನಾಂಗ, ಇಡೀ ಕ್ಷೇತ್ರ ಒಂದು ಅಂತಕ್ಕಂಥದ್ದು. ಮತ್ತು ಕೆಂಪೇಗೌಡರ ಆದರ್ಶ ಇದೆಯಲ್ಲ, ಅವ್ರು ಯಾವತ್ತೂ ಜಾತಿ ರಾಜಕಾರಣ ಮಾಡಿದವರಲ್ಲ, ಎಲ್ಲರನ್ನೂ ಮಕ್ಕಳಂತೆ ನೋಡ್ಕೊಂಡಂಥವ್ರು. ಅವರ ಆದರ್ಶದಲ್ಲಿ ನಾವು ಹೋಗಬೇಕು. ಆದರೆ ಇವತ್ತು ನಮ್ಮ ಸನ್ಮಾನ್ಯ ಅತ್ಯಂತ ಜನಪ್ರಿಯ, ದೇಶದಲ್ಲೇ ಜನಪ್ರಿಯ ಲೋಕಸಭಾ ಸದಸ್ಯರು ಇವತ್ತು ಕೆಂಪೇಗೌಡರ ಆದರ್ಶಗಳನ್ನು ಇಟ್ಕೊಂಡು, ಅವರ ಅಭಿವೃದ್ಧಿಯನ್ನು ಕನಸಿನಲ್ಲಿಟ್ಕೊಂಡು ಇವತ್ತು ಯಲಾಂಗದಲ್ಲಿ ಒಂದು ಕ್ರಾಂತಿಯನ್ನು ಮಾಡಬೇಕು ಅಂಥೇಳಿ ಒಂದು ಮಿನಿ ವಿಧಾನಸೌಧದಲ್ಲಿ ಒಂದು 5 ಜನ ಕೂತ್ಕೊಂಡು ಒಂದು ಸಭೆಯನ್ನು ಮಾಡಿದ್ರು. ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ ಗೊಂದಲ ಆಯಿತು. ಗೊಂದಲ ಆದಮೇಲೆ ಅವ್ರಿಗೆ ಗೊತ್ತು ಜನ ಬೆಂಬಲ ಇಲ್ಲ ಅಂಥೇಳಿ. ತಕ್ಷಣ ಅಲ್ಲಿ ನಮ್ಮ ಕ್ಷೇತ್ರದ ಒಕ್ಕಲಿಗರ ಸಂಘ ಏನಿತ್ತು ಅದು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾಯಿದೆ. ಅಲ್ಲೋಗಿ ಇವ್ರ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಅವ್ರನ್ನೆಲ್ಲ ಕರೆಸ್ಕೊಂಡು ಮೊನ್ನೆ ತೀರ್ಮಾನ ಮಾಡವ್ರೆ. ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಒಂದು ನೋವು ಏನು ಅಂತಂದರೆ 18 ವರ್ಷದಿಂದ ನಾವೆಲ್ಲ ಒಟ್ಟಾಗಿ ಮಾಡ್ತಾ ಇರ್ತಕ್ಕಂಥ ಕೆಂಪೇಗೌಡ ಜಯಂತಿಯನ್ನು 2 ಭಾಗ ಮಾಡಿದ್ರಲ್ಲ ಅಂತಕ್ಕಂಥ ಒಂದು ನೋವಿದೆ ಅದು. ಮತ್ತು ಎಷ್ಟು ವರ್ಷ ಇವರು ಈ ಜಯಂತಿಯನ್ನು ಮುಂದುವರ್ಸ್ಕೊಂಡು ಪ್ರತ್ಯೇಕ ಹೋಗ್ತಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ಮತ್ತು ಇವತ್ತು ಅಲ್ಲಿ ಸಭೆಗೆ ಎಲ್ಲರನ್ನೂ ಕರೆದವ್ರೆ, BJPಯವರನ್ನು ಬಿಟ್ಟು, ಶಾಸಕರನ್ನು ಬಿಟ್ಟು. ಮತ್ತು ಒಬ್ಬರು ಗ್ಯಾರಂಟಿ ಅಧ್ಯಕ್ಷರು, ನಾವೆಲ್ಲ ಒಕ್ಕಲಿಗರಲ್ಲ, ಅವರು ಅದ್ಭುತವಾದಂಥ ಭಾಷಣ, ಬೆದರಿಕೆ ಹಾಕವ್ರೆ. ಮತ್ತು ನಾವು ಒಕ್ಕಲಿಗ ಜನಾಂಗ ಇವೆಲ್ಲ ಮಾತಾಡ್ತಾರೆ. ಈ ಥರ ಒಂದು ರೀತಿ ರಾಜಕೀಯಕ್ಕೋಸ್ಕರ ಈ ಕೆಂಪೇಗೌಡ ಜಯಂತಿಯನ್ನು ಯಾವತ್ತೂ ಮಾಡಬಾರ್ದು. ನಾನಿವತ್ತು ರಾಜ್ಯ ಸರ್ಕಾರದ ಮಾಡಿದಾಗೂ ಹೋಗಿದ್ದೀನಿ, ಆಹುತಿಯಲ್ಲಿ ಕರೆದಾಗೂ ಹೋಗಿದ್ದೀನಿ, ಇದು ನಮ್ಮದು ಏರ್ಪೋರ್ಟ್ ಕೆಂಪೇಗೌಡರದ್ದು ಇದಾದಾಗೂ ಹೋಗಿದ್ದೀನಿ. ಕೆಂಪೇಗೌಡರ ಪ್ರತಿಮೆಯನ್ನು ಏನಿತ್ತು ನವೀಕರಣ ಮಾಡಿದ್ದು ಕೂಡ ಸರ್ಕಾರದ ಅನುದಾನವನ್ನು ತಗೊಂಡು ನಾವು ಮಾಡಿರ್ತಕ್ಕಂಥದ್ದು. ಮಿನಿ ವಿಧಾನಸೌಧ ಮುಂದೆ ಕೂಡ ಕೆಂಪೇಗೌಡರ ಪ್ರತಿಮೆಯನ್ನು, ಕಂಚಿನ ಪ್ರತಿಮೆಯನ್ನು ಮಾಡಿದ್ವಿ. ಆವತ್ತು ಇವ್ರು ಯಾರೂ ಇರಲಿಲ್ಲ. ಕೆಂಪೇಗೌಡರ ಪಾರ್ಕ್ಗಳ ಹೆಸರನ್ನು ಇಟ್ಟಿದ್ದೀವಿ, ಕೆಂಪೇಗೌಡ ಭವನ ಕಟ್ಸ್ಕೊಟ್ಟಿದ್ದೀವಿ. ಈಗೇನು ಒಂದು ಹೊಸ ಮೇಲ್ಸೇತುವೆ ಆಗ್ತದೆ ಹಳೆ ನಗರದಲ್ಲಿ, ಅದಕ್ಕೂ ಕೆಂಪೇಗೌಡರ ಹೆಸರನ್ನು ಇಡಬೇಕು ಅಂತೇಳಿ ಈಗಾಗಲೇ ಅನೇಕರು ಪ್ರಸ್ತಾವನೆ ಕೊಟ್ಟಿದ್ದಾರೆ. ಅದನ್ನು ಮಾಡಿಸ್ತೀನಿ. ನಾನು ಮೊದಲನೇದಾಗಿ ಶಾಸನ ಆದಾಗ ಮೊದಲನೇ ಬಾರಿಗೆ 2008ರಲ್ಲಿ ನಾಡಪ್ರಭು ಕೆಂಪೇಗೌಡರ ಮೇಲೆ ಪ್ರಮಾಣ ವಚನ ತಗೊಂಡು ನಾನು ಅಧಿಕಾರವನ್ನು ಸ್ವೀಕಾರ ಮಾಡಿರೋಂಥದ್ದು.